ಮಾರುತಿ ಜೆನ್ನ. ಹೌದು ಸರ್. 91 ಮಾಡಲ್ ಸರ್. 1991 ಸರ್. 91. ಹೌದು ಸರ್. ಓಕೆ, ಮಾಡಲು 91. ಓನರ್ ಎಷ್ಟಾಗಿದ್ದಾರೆ? ಫಸ್ಟ್ ಓನರ್ ಸರ್. ಫಸ್ಟ್ ಓನರ್? ಹೌದು ಸರ್. ತುಂಬ ರೇರ ಬಿಡಿ ಸರ್. ಹೌದು ಸರ್. ಆ ಮಾಡಲು ಫಸ್ಟ್ ಓನರಲ್ಲೇ ಇದೆ ಇನ್ನು ಅಂದರೆ ಭಾಳ ಗ್ರೇಟ್ ಆಗ್ಬಿಡ್ತು. ಫಸ್ಟ್ ಓನರ್ ಸರ್. ಏನು ಡೆಂಟ್ ಇಲ್ಲ, ಏನಿಲ್ಲ ಸರ್. ಹಾ. ಶೋರೂಮ್ ಪೇಂಟ್ ಸರ್. ಹಾಂ. ಕ್ರ್ಯಾಚ್ ಇಲ್ಲ, ಡೆಂಟ್ ಇಲ್ಲ, ಶೋರೂಮ್ ಪೇಂಟ್ ಇದೆ ಸರ್. ಹ್ಞೂ. ಏನು ಸರ್ವಿಸ್ ಎಲ್ಲ ಶೋರೂಮ್ ಸರ್ವಿಸಾ ಹೊರಗಡೆನಾ? ಇಲ್ಲ ಸರ್, ಶೋರೂಮ್ ಸರ್ವಿಸ್ ಸರ್. ಎಲ್ಲ ಪ್ರತಿಯೊಂದು? ಹೌದು ಸರ್. ಅಂದರೆ ಈ ತೊಗೊಳೋರಿಗೆ ಹಿಸ್ಟ್ರಿ ಏನಾದರೂ ಸಿಗುತ್ತಾ? ಹೌದು ಸರ್, ಸಿಗುತ್ತೆ ಸರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಅದು? ಸರ್ 1,00,000 ಚಿಲ್ಲರೆ ಹೊಡಿ ಸರ್. ಹಾಂ. ಪ್ಯೂರ್ ಪೆಟ್ರೋಲಾ? ಹಾಂ, ಪೆಟ್ರೋಲ್ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಒಂದು 50% ಇದೆ ಸರ್. 4? ಹೌದು ಸರ್. ಸ್ಟೆಪ್ನಿ ಕೂಡ ಇದೆ ಸರ್. ಮ್ಯಾಗ್ವಿಲ್ 4 ಮ್ಯಾಗ್ವಿಲ್ ಇದಾವ? 5 ಮ್ಯಾಗ್ವಿಲ್ ಇದಾವ? 5 ಮ್ಯಾಗ್ವಿಲ್ ಸರ್. ಹಾಂ. ಅದೇ ಶೋರೂಮಿಂದ ಬಂದ್ರೆ ನೀವು ಹಾಕ್ಸ್ಕೊಂಡದು? ಇಲ್ಲ ಸರ್, ನಾವು ಹಾಕ್ಸ್ಕೊಂಡಿರೋ ಸರ್. ಹಾಂ. ಬೆಂಗಳೂರವ್ರ ಹೆಸರು ಮೇಲೆ, ಅವ್ರ ಹೆಸರು ಮೇಲೆ ಇದೆ ಸರ್. ಏನು ಹೆಸರು ಮೇಲೆ ಏನು ಮಾಡ್ಕೊಂಡ್ವಿ ಸರ್. FC ಪಾಸಿಂಗ್ ಇನ್ಸೂರೆನ್ಸ್ ಎಲ್ಲ ಲ್ಯಾಪ್ಸ್ ಇದೆ ಸರ್. ಹ್ಞೂ. FC ಪಾಸಿಂಗು ಲ್ಯಾಪ್ಸ್ ಇದೆ ಸರ್ ಎಲ್ಲ. ಈಗ ಇನ್ಸೂರೆನ್ಸು FC ಎರಡೂ ಲ್ಯಾಪ್ಸ್ ಇದೆ? ಹೌದು ಸರ್. ಓಕೆ, ಈಗ ತೊಗೊಳೋರ್ಗೆ ಏನಾದರೂ ಮಾಡಿಸ್ಕೊಡ್ತಾರಾ ಈಗ? ಇಲ್ಲ ಸರ್, ಹೆಂಗಿದೆ ಸರ್ ಹಂಗೆ ಸರ್. ಹಾಂ. ಈಗ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಆಗ್ಬೇಕಲ್ಲ ಸರ್? ಹೌದು ಸರ್. ಹಾಂ. ಹಂಗಾಗಿ ಈಗ ಎಲ್ಲೇ FC ಡ್ಯೂ ಆಗಿ ಎಷ್ಟು ದಿನ ಆಯ್ತಲ್ಲ? ಒಂದು ವರ್ಷ ಆಯ್ತು ಸರ್. 1 ವರ್ಷ ಆಯ್ತಾ? ಹೌದು ಸರ್. ಹಾಂ. ಯಾಕಂದರೆ FCಗೆ ಈಗ ಒಂದು ತಿಂಗಳಿಗೆ 500 ರೂಪಾಯಿ ಫೈನ್ ಇದೆ. ಹೌದು ಸರ್. ಅದನ್ನೆಲ್ಲ ಪೇ ಮಾಡ್ಕೊಂಡು, ಇನ್ಸೂರೆನ್ಸ್ ಪೇ ಮಾಡ್ಕೊಂಡು ಅವ್ರು ಟ್ರಾನ್ಸ್ಫರ್ ಮಾಡಿದ್ರು. FC ಆಗುತ್ತಾ FC? ಆಗುತ್ತೆ ಸರ್. ಅವ್ರ ಹೆಸರು ಪಾರ್ಟಿ ಹೆಸರು ಮೇಲೆ ಇದೆ ಸರ್. 29, 30 ಫಾರಮ್ ಎಲ್ಲ ಕೊಟ್ಟಿದ್ದಾರೆ ಸರ್. ಹ್ಞೂ. ಅಂದರೆ ಈಗ ನೀವು ಸೆಕೆಂಡ್ ಓನರ್ ಮಾಡಿಸ್ಕೊಬೇಕಾಯ್ತಾ? ಹೌದು ಸರ್, ಮಾಡಿಸ್ಕೊಂಡಿದ್ವಿ ಸರ್. ಮಾಡಿಸ್ಕೊಂಡಿಲ್ಲ, ನೀವು ಹಂಗೆ ಓಡಿಸ್ತಿದ್ರ? ನಮ್ಮ ದೋಸ್ತ ತೊಗೊಂಡಿರ ಸರ್, ಅವ್ರ ಹತ್ರ ನಾವು ತೊಗೊಂಡಿನಿ ಸರ್. ಹಾಂ. ಓಕೆ, ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಅಂದ್ರಲ್ಲ? ಹೌದು ಸರ್, 100 ಪೇಂಟ್ ಆಗಿದೆ ಸರ್. ಓಕೆ, AC ಏನಾದರೂ ಬರುತ್ತಾ? AC ಚಾಲು ಇದೆ ಸರ್. AC ಖಾಲಿ ಇದೆ ಸರ್. ಗ್ಯಾಸ್ ಇಲ್ಲ? ಗ್ಯಾಸ್ ಇಲ್ಲ ಸರ್. ಗ್ಯಾಸ್ ಹಾಕಿದ್ರೆ ಚಾಲು ಆಗುತ್ತೆ ಸರ್. ಓಕೆ, ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಕಂಡೀಷನ್? ಹಾಂ, ಇಂಜನ್ ಫುಲ್ ಕಂಡೀಷನ್ ಇದೆ ಸರ್. ಓಕೆ, ಈಗ ಇಂಟೀರಿಯರ್ಸು, ಸೀಟ್ ಕವರ್ಸು ಎಲ್ಲ ಏನಾದರೂ ಎಕ್ಸ್ಟ್ರಾ? ಎಲ್ಲ ಹೊಸ ಇದೆ ಸರ್. ಎಲ್ಲ ಹೊಸ, ಏನು ನೋಡಕ್ಲಿಲ್ಲ ಸರ್. ಊಫರ್ ಇದೆ ಸರ್, ಸಬ್ ಊಫರ್ ಇದೆ, 4 ಚಾನಲ್ ಲ್ಯಾಂಪ್, ಹ್ಞೂ. ಸೋನಿ ಊಫರ್ ಎಲ್ಲ ಇದೆ ಸರ್. ಓಕೆ, ಇದರಲ್ಲಿ ಪವರ್ ವಿಂಡೋ ಬರ್ತಾವ? ಇಲ್ಲ ಸರ್, ಸಾದಾ ಇದೆ ಸರ್. ಪವರ್ ಸ್ಟೇರಿಂಗು? ಸಾದಾ ಸ್ಟೇರಿಂಗ್ ಸರ್, ಪವರ್ ಸ್ಟೇರಿಂಗ್. ಓಕೆ, AC ಒಂದೇ ಬರೋದು? ಹೌದು ಸರ್. ಓಕೆ, ಗಾಡೀಲಿ ಹಂಗಾರೆ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಹಾಂ, ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಬೇಕು. ಮೈಲೇಜ್ ಏನು ಬರ್ಬೋದು ಸರ್? ಸರ್ 18ರಿಂದ 20 ಬರುತ್ತೆ ಸರ್. 18 ಸರ್. 18-20 ಬರುತ್ತೆ, ಒಟ್ಟು ಒಂದು 18 ಅಂತೂ ಬರುತ್ತೆ? ಹಾಂ, 18 ಹತ್ತಿರ ಬರುತ್ತೆ. ಓಕೆ, ಗಾಡಿ ಇರೋದಲ್ಲಿ ಸರ್ ಇದು? ಸರ್, ರಾಯಚೂರು ಡಿಸ್ಟಿಕ್, ಲಿಂಗಸೂರು ತಾಲೂಕು ಸರ್. ರಾಯಚೂರು ಡಿಸ್ಟಿಕ್ಕು, ಲಿಂಗಸೂರು ತಾಲೂಕು? ಹೌದು ಸರ್. ಅಲ್ಲೇನಾ ಇನ್ನು ಅಕ್ಕಪಕ್ಕ ಯಾವ್ದಾರು ಹಳ್ಳಿನ? ಅಕ್ಕಪಕ್ಕ ಇಲ್ಲ ಸರ್, ಲಿಂಗಸೂರಲ್ಲೇ ಸರ್. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಸರ್ ಅದೇ 80 ಹೇಳ್ತೇನೆ, ಹೆಚ್ಚು ಕಡಿಮೆ ಮಾಡೋಣ ಸರ್. ಮುಂದೆ ಬಂದರೆ ಒಂದು ಸ್ವಲ್ಪ 80,000 ಹೇಳ್ತಿದ್ರಾ? ಹೌದು ಸರ್. ತುಂಬ ಜಾಸ್ತಿ ಆಗಲಿಲ್ಲ ಸರ್ ಆ ಗಾಡಿಗೆ? ಸರ್, ಗಾಡಿ ಬಂದು ಕೂಡ ನೋಡಲಿ ಸರ್. ₹1 ಏನು ಕೆಲಸ ಇಲ್ಲ ಸರ್, ಏನಿಲ್ಲ. ಊಫರ್ ಗೀಫರ್ ಎಲ್ಲ ಹೆಂಗಿದೆ ಹಂಗೆ ಕೊಟ್ಬಿಡ್ತೀನಿ ಸರ್. ಹಂಗೆ ಕೊಡ್ತೀರಾ? ಓಕೆ, ಡಾಕ್ಯುಮೆಂಟ್ಸ್ ಇಲ್ಲ? ಹೌದು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಇದೆ ಸರ್. ಹಾಂ, ಮತ್ತು ಈಗ ಡಾಕ್ಯುಮೆಂಟ್ಸ್ಗೆ ಮಂತ್ಲಿ 500 ಅಂದರು, ಅಲ್ಲಿಗೆ ವರ್ಷಕ್ಕೆ ಎಷ್ಟಾಯ್ತು ನೀವೇ ಲೆಕ್ಕ ಮಾಡಿ? ಹೌದು ಸರ್. ಹಾಂ, 12,60 ಒಂದು 6,000, ಮತ್ತು ಇನ್ನು ಏನಾದರೂ ಎಕ್ಸ್ಟ್ರಾ ಒಂದು ಇನ್ಶೂರೆನ್ಸು ಅದು ಎಲ್ಲ ಒಂದು 10,000 ಖರ್ಚಾಗುತ್ತೆ. ಹೌದು ಸರ್. ಅದು FC ಅಕಸ್ಮಾತ್ ಆಗಲಿಲ್ಲ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ತಳ್ಳಲೇಬೇಕಾಗುತ್ತೆ. ಹೌದು ಸರ್. ಹಾಂ, ಹಿಂಗೆಲ್ಲ ಹೆಚ್ಚು ಕಮ್ಮಿ ಒಂದು 15,000 ಹೋದ್ರೂ ಅವ್ರಿಗೆ. ಹೌದು ಸರ್. ನೀವು 80,000 ಅಂದರೆ ಆ ಮಾಡಲು 91 ಮಾಡಲ್ ಅಲ್ವಾ? ಹೌದು ಸರ್. ಇನ್ನೂ ಏನಾದ್ರು ಕಡಿಮೆ ಆಗುತ್ತೆ ಹಂಗೆ? ಕಡಿಮೆ ಆಗುತ್ತೆ ಸರ್. ಎಲ್ಲ ಮಟ್ಟ ಮಾಡ್ಬೋದು? ಮಾಡೋಣ ಸರ್, ಒಂದು 70 ಹತ್ರ ಮಾಡೋಣ ಸರ್. 70. ಏನೋ ನೋಡಿ, ನಿಮಗೆ ಬಿಟ್ಟಿದ್ದು. ನಮ್ಮ ಕಸ್ಟಮರ್ಗೆ ಅಪ್ಲೋಡ್ ಮಾಡ್ತೀವಿ. ಹಾಂ ಸರ್. ಅವ್ರು ಏನು ಕಾಲ್ ಮಾಡಿ ಕೇಳ್ತಾರೋ ನಿಮಗೆ ಬಿಟ್ಟಿದ್ದು. ಹಾಂ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹೌದು ಸರ್, ಇದೇ ನಂಬರ್ ಸರ್. ಕಾಂಟ್ಯಾಕ್ಟ್ ಇದೆ, ಆಗಿಬಿಡಿ ಸರ್. ಓಕೆ ಸರ್, ಆಯಿತು. ಹಾಂ, ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ, ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ
ನಂತರ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.